ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೊಡ್ಡಗೌಡ್ತಿ ಇಲ್ಲದೆ ಬಿಕೋ ಅಂತಿದೆ ಹೊಳೆನರಸೀಪುರದ ನಿವಾಸ. ದೇವೇಗೌಡರ ಜೊತೆ ಬಾಳಿ ಬದುಕಿದ ಮನೆಯಲ್ಲಿ ಈಗ ನೀರವ ಮೌನ. ಅನ್ನಪೂರ್ಣೆಯನ್ನ ಕಳೆದುಕೊಂಡು ಅನಾಥರಾದಂತ ಗೌಡ್ರ ಕುಟುಂಬ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಆದರೆ ಚೆನ್ನಮ್ಮ ಅವರು ಒಬ್ಬ ಗೃಹಿಣಿ ಆಗಿ ಅವರ ಸಂಸಾರಿಕ ಜೀವನವನ್ನು ಆರಂಭಿಸಿ ಇವತ್ತು ಲಕ್ಷಾಂತರ ಜನರ ಪ್ರೀತಿಪಾತ್ರರಾಗಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುವಂಥದ್ದು. ಇದು ದೇವೇಗೌಡರ ಮೂಲ ಮನೆ. ಈ ಮನೆಯಿಂದನೇ ಚೆನ್ನಮ್ಮ ಅವರು ಅವರ ಸಂಸಾರಿಕ ಜೀವನವನ್ನು ಆರಂಭಿಸಿರುವಂಥದ್ದು. ಅವರು ಯಾವಾಗಲೂ ಸಹ ಈ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಡೀ ಊರಿನ ಗ್ರಾಮಸ್ಥರನ್ನ ಸಾಕಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು. ಮತ್ತು ದೇವೇಗೌಡರು ಬೆಂಗಳೂರಿಗೆ ಶಿಫ್ಟ್ ಆದ ಬಳಿಕವೂ ಸಹ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಶಿವರಾತ್ರಿಯ ದಿನ ಈ ಮನೆಗೆ ಆಗಮಿಸಿ ಸಂಪೂರ್ಣವಾಗಿ ಇಡೀ ದಿನಗಳ ಕಾಲ ಜಾಗರಣೆಯನ್ನು ಸಹ ಮಾಡ್ತಾ ಇದ್ರು. ಮತ್ತು ಪಕ್ಕದಲ್ಲೇ ಇರತಕ್ಕಂಥ ದೇವಸ್ಥಾನದಲ್ಲೂ ಸಹ ವಿಶೇಷ ಪೂಜೆಗಳನ್ನು ಸಹ ಮಾಡ್ತಾ ಇದ್ರು. ಇದೇ ಮನೆಯಿಂದ ಚೆನ್ನಮ್ಮ ಅವರು ಅವರ ದಾಂಪತ್ಯ ಜೀವನವನ್ನು ಆರಂಭಿಸಿ ದೇವೇಗೌಡರ ಜೊತೆಗೆ ಸುಮಾರು 6 ದಶಕಗಳ ಕಾಲ ತುಂಬು ಜೀವನವನ್ನು ಮಾಡಿರುವಂಥವರು ಚೆನ್ನಮ್ಮ ಅವರು. ಇವತ್ತು ಚೆನ್ನಮ್ಮ ಅವರ ಜೀವನವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಈ ಗ್ರಾಮದವರು ನೆನೆಸ್ತಾ ಇರುವಂಥದ್ದು. ಯಾಕಂತಂದರೆ ಚೆನ್ನಮ್ಮ ಅವರು ಅವರ ಮನೆಗೆ ಯಾರೇ ಬಂದರೂ ಸಹ ಅವ್ರನ್ನ ಬರಿಗೈಯಲ್ಲಿ ಕಳಿಸ್ತಾ ಇದ್ದಿಲ್ಲ. ಎಲ್ಲರೂ ಸಹ ಊಟ ಮಾಡಿ ಅವ್ರನ್ನ ಪ್ರೀತಿಯಿಂದ ಕಂಡು ಅವ್ರನ್ನ ಮಾತನಾಡಿಸಿ ಕಳಿಸ್ತಾ ಇದ್ರು. ನಮ್ಮ ಜೊತೆಗೆ ಇದೀಗ ಮಾತನಾಡಲಿಕ್ಕೆ ಗ್ರಾಮದವರು ಮತ್ತು ಅವರ ಮನೆಯ ಪಕ್ಕದವರೇ ಇದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಚೆನ್ನಮ್ಮನವರಿಲ್ಲ, ಆದರೆ ಚೆನ್ನಮ್ಮನವ್ರನ್ನ ಯಾವ ರೀತಿಯಾಗಿ ನೆನೆಸ್ಕೋತೀರಾ? ಅವ್ರು ಊರಿಗೆ ಬರೋರು, ಮಾತಾಡ್ಸೋರು ಎಲ್ಲರನ್ನೂ. ದೇವಸ್ಥಾನಕ್ಕೆ ಹೋದರೆ ಒಂದು ಕಡೆ ಇದ್ದಾಗ ಬಂದಿದ್ದೀರಾ, ಚೆನ್ನಾಗಿದ್ದೀರಾ ಅನ್ನೋರು ಅಷ್ಟೇ. ಚೆನ್ನಮ್ಮನವ್ರ ಅವ್ರ ಮನೆಗೆ ಯಾರೇ ಬಂದರೂ ಸಹ ಅವ್ರನ್ನ ಊಟ ಮಾಡಿಸಿ ಪ್ರೀತಿಯಿಂದ ಮಾತನಾಡಿಸಿ ಕಳಿಸ್ತಾ ಇದ್ರು ಅಂತ ಹೇಳ್ತಿದ್ರು. ತಾವು ಅವ್ರ ಜೊತೆಗೆ ಯಾವ ರೀತಿಯಾಗಿ ಮಾತನಾಡಿಸಿದ್ರ, ಭೇಟಿಯಾಗಿದ್ರ? ಎಲ್ಲ ಗೊತ್ತಿಲ್ಲ. ಇಲ್ಲಿ ನಮಗೆ ಊರಲ್ಲಿ ಬೆಂಗಳೂರಲ್ಲಿ ಮಾತಾಡ್ಸೋರೇನೋ, ಇಲ್ಲಿ ಬಂದರೆ ಮನೆ ಹತ್ರ ಮಾತಾಡ್ಸೋರು. ನೀವು ಭೇಟಿಯಾಗಿದ್ರ? ನಾ ಭೇಟಿಯಾಗಿಲ್ಲ. ಅವ್ರು ಬಂದ್ರೆ ತುಂಬ ಜನ ಇರೋರಲ್ಲ, ಹೋಯ್ತಿತ್ತಲ್ಲ. ನಾವು ಭೇಟಿಯಾಗಬೇಕನ್ನೋ ಆಸೆ ಇತ್ತು ಅಂದರೆ ಹೋಯ್ತಿತ್ತು. ಅವಾಗೇ ಬಂದು ಇವಾಗ ಅವರು ಅವಾಗ ಬರೋರೇನೋ, ಇವಾಗ ಕಡಿಮೆ ಮಾಡಿದ್ರಲ್ಲ, ಬತ್ತಿಲ್ಲ ಸುಮ್ಮನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಗ್ರಾಮಸ್ಥರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಚೆನ್ನಮ್ಮ ಅವ್ರನ್ನ ತಾವು ಯಾವ ರೀತಿಯಾಗಿ ನೆನೆಸ್ಕೋತೀರಾ? ಯಾಕಂತಂದರೆ ಚೆನ್ನಮ್ಮ ಅವ್ರು ಅಂದ್ರೇ ಗೃಹಿಣಿ ಆಗಿದ್ದರೂ ಸಹ ಅವ್ರನ್ನ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಪ್ರೀತಿ ಪಾತ್ರರಾಗಿರುವಂಥದ್ದು. ಯಾರೇ ಮನೆಗೆ ಬಂದರೂ ಸಹ ಅವ್ರನ್ನ ಬರಿಗೈಯಲ್ಲಿ ಕಳಿಸ್ತಿದ್ದಿಲ್ಲ ಅನ್ನೋ ಒಂದು ಮಾತುಗಳಿರುವಂಥದ್ದು. ಏನು ಹೇಳ್ತೀರಾ? ಸರ್, ಅದು ನೀವು ಹೇಳಿದ್ರಲ್ಲ ಆ ಮಾತು, ನಾವು ಟೌನಲ್ಲಿದ್ದು ಹೊಳೆನರಸೀಪುರದಲ್ಲಿ, ಅದು ಬೆಂಗಳೂರಲ್ಲಿ ಅದು ಮಾಡ್ತಾ ಇದ್ರಂತೆ. ಯಾವುದೇ ಜನಗಳು ಹೋಗಲಿ, ಯಾವುದೇ ಊರಿನವ್ರು ಹೋಗಲಿ, ಅದನ್ನು ಅವ್ರಿಗೆ ಹೊಟ್ಟೆಗೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ದುಡ್ಡು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರಂತೆ. ಅದು ಕೇಳಿ ಇಲ್ಲಿ ಬಂದಾಗ ಪ್ರೀತಿಯಿಂದ ಎಲ್ಲ ಜನಗಳ್ನು ಪ್ರೀತಿಯಿಂದ ವಿಶ್ವಾಸದಲ್ಲಿ ಮಾತಾಡಿಸಿ ಅವರಿಗೆ ಕಷ್ಟ ಸುಖ ಎಲ್ಲನೂ ವಿಚಾರಣೆ ಮಾಡಿ ಅವ್ರಿಗೆ ಇದು ಮಾಡಿ ಬಗೆಹರಿಸ್ಕೊಡೋರು. ದೇವೇಗೌಡರೇ ಆಗಲಿ, ಅವ್ರ ಮಿಸ್ಸಸ್ಸೇ ಆಗಲಿ, ಆ ರೀತಿ ಎಲ್ಲ ಜನಗಳ್ನು ಪ್ರೀತಿ ವಿಶ್ವಾಸದಲ್ಲಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋರು. ಅಂದರೆ ಹಿಂದೆಲ್ಲ ಏನು ಮಾಡೋರು, ಬೇಕು ಅಂದಾಗ ಬಂದು ಹೋಗೋರು. ಇತ್ತೀಚೆಗಂತೂ ಏನು ಮಾಡೋರು, ಶಿವರಾತ್ರಿ ಹಬ್ಬ ಮತ್ತು ಪಕ್ಷ ಇವೆರಡು ಟೈಮ್ ಬರೋರು. ಅವ್ರ ತಮ್ಮರು ಇಲ್ಲೇ ಇದ್ದರು ಆಗ, ಅಂದರೆ ಬಸವೇಗೌಡರು ಅಂತ ಅವ್ರ ತಮ್ಮರಿದ್ದರು. ಹಾಗೇನು ಮಾಡೋರು, ಅವರು ದೇವೇಗೌಡರು ಮಿಸ್ಸಸ್ ಏನು ಮಾಡೋರು, ಅವರ ಅತ್ತೆ ಮತ್ತು ಮಾವಾರು ಇದ್ರಲ್ಲ, ದೇವೇಗೌಡರು ತಂದೆಯವರು ತಾಯಿ, ಅವ್ರಿಗೋಸ್ಕರ ಪಕ್ಷದಲ್ಲಿ ಇದು ಮಾಡೋರು, ಪೂಜೆ ಮಾಡೋರು. ಅದಕ್ಕೋಸ್ಕರ 2 ಟೈಮು ನಮ್ಮ ಊರಿಗೆ ಬರೋರು. ಮತ್ತು ಬೇಕು ಅಂದಾಗ ಪೂಜೆ ಗೀಜೆ ಮಾಡಿಸ್ಬೇಕು ಅಂದರೆ ಯಾವ್ಯಾವ ಟೈಮ್ನಲ್ಲವ್ರು ಬರ್ತಾ ಇರೋರು. ಅಂದರೆ ಅವರು ದೈವ ಭಕ್ತರಾಗಿದ್ರು, ಪೂಜೆ ಪುನಸ್ಕಾರಗಳು ಮಾಡ್ಲಿಕ್ಕೆ ತಪ್ಪದೇನೆ ಬರ್ತಾ ಇದ್ರ? ಹೇಗೆ ಬರ್ತಾ ಇದ್ರು. ದೇವ್ರ ಪೂಜೆಯಲ್ಲಿ ಇದು ಅವ್ರಿಗೆ ಭಕ್ತಿ ಇತ್ತು. ಯಾವಾಗಲೂ ದೇವರು ಅಂತ ಇದು ಮಾಡೋರು. ಅದು ಅವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಅವರು ಪೂಜೆ ಮುಗಿಯೋವರೆಗೂ ಅವರು ಏನೂ ಮಾಡ್ತಿರ್ಲಿಲ್ಲ. ಮತ್ತು ಜನಗಳ ವಿಶ್ವಾಸನೂ ಚೆನ್ನಾಗಿ ಪಡೆದಿದ್ರು. ಜನಗಳ್ನು ಕ್ಲೀನಾಗಿ ಮಾತಾಡ್ಸೋರು. ಜನಗಳ ಮೇಲೆ ಅಭಿಮಾನ ಇತ್ತು ಅವ್ರಿಗೆ, ದೇವೇಗೌಡರಿಗೆ ಆಗಲಿ ಮತ್ತು ಅವ್ರ ಮಿಸ್ಸಸ್ಗೆ ಆಗಲಿ. ಚೆನ್ನಾಗಿ ಮಾತಾಡ್ಸೋರು. ಚೆನ್ನಾಗಿ ಇದು ಏನರಪ್ಪ ಇಂತ್ರಪ್ಪ ಅಂತ ಎಲ್ಲರಿಗೂ ಮಾತಾಡಿಸಿ ಗೌರವವಾಗಿ ಮಾತಾಡಿಸಿ ಇದು ಮಾಡೋರು. ಏನಾರು ಅನುಕೂಲ ಕೇಳಿದರೆ ನೋಡೋಣ ಬರ್ರಪ್ಪ ಅಂತ ಕರ್ಕೋಗಿ ಅವ್ರ ಕೈಲಾಗಿದ್ದ ಕೆಲಸ ಮಾಡಿಕೊಡೋರು, ಸಹಾಯ ಮಾಡೋರು.
ಇದು ಚೆನ್ನಮ್ಮನವ್ರನ್ನ ಗ್ರಾಮಸ್ಥರು ನೆನೆಸ್ಕೊಳ್ಳುವಂಥ ಮಾತುಗಳು. ಯಾಕಂತಂದರೆ ಮನೆ ಇಲ್ಲಿದ್ದರೆ ಮನೆಯ ಸಮೀಪದಲ್ಲಿ ಅಂದರೆ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಈ ಹರಿಹರೇಶ್ವರ ದೇವಸ್ಥಾನ ಅಂದರೆ ಸಾಕಷ್ಟು ದೇವಾಲಯಗಳು ಸಹ ದೇವರ ವಿಗ್ರಹಗಳು ಸಹ ಇಲ್ಲೇ ಇರುವಂಥದ್ದು. ಇದೇ ದೇವಸ್ಥಾನದಲ್ಲಿ ಅವರು ಪ್ರತಿ ವರ್ಷವೂ ಸಹ ಶಿವರಾತ್ರಿಗೆ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಹ ಮಾಡ್ತಾಯಿದ್ರು. ಚೆನ್ನಮ್ಮನವರು ಅಂದ್ರೇ ದೈವ ಭಕ್ತಿ ಮತ್ತು ದೈವ ಸ್ವರೂಪಿಣಿ ಆಗಿರುವಂಥವ್ರು. ಹೀಗಾಗಿ ಅವರು ಪ್ರತಿ ವರ್ಷವೂ ಸಹ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಜೊತೆಗೂ ಸಹ ಗ್ರಾಮಸ್ಥರ ಜೊತೆಗೆ ಸಾಕಷ್ಟು ವಿಶೇಷವಾದಂಥ ಒಂದು ಕಾಳಜಿಯನ್ನು ಇಟ್ಕೊಂಡು ಅವ್ರನ್ನ ಪ್ರೀತಿಯಿಂದ ಮಾತನಾಡಿಸೋದ್ರ ಜೊತೆಗೆ ಅವ್ರಿಗೆ ತಮ್ಮ ಕೈಯಿಂದ ಆದಂಥ ಸಹಾಯಗಳನ್ನು ಸಹ ಮಾಡ್ತಾಯಿದ್ರು. ದೇವೇಗೌಡರಾಗಿರ್ಬೋದು, ಅವರ ಪುತ್ರರು ಎಲ್ಲರೂ ಸಹ ರಾಜಕಾರಣದಲ್ಲಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಸಹ ಮನೆಗೆ ಬಂದವರು ಎಲ್ಲರೂ ಸಹ ಚೆನ್ನಮ್ಮನವ್ರನ್ನ ಮಾತನಾಡಿಸಿ ಅವರ ಆಶೀರ್ವಾದವನ್ನು ಪಡೆದು ಅವರ ಕೈಯಿಂದ ತುತ್ತು ಅನ್ನವನ್ನು ಊಟ ಮಾಡಿ ಹೋದಂಥವರು ಇವತ್ತು ಚೆನ್ನಮ್ಮನವ್ರನ್ನ ನೆನೆದು ಕಣ್ಣೀರಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಹಾಸನ.